ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆ ಮಗಳು ಮಾನ್ವಿತಾ ಚಾರ್ವಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬಂದು ಮೊಟ್ಟೆ ಯಾವ ಮೊಟ್ಟೆ ಅಂದ್ಕೊಂಡಿದ್ದೀರಾ? ಇದು ಮೀನಿನ ಮೊಟ್ಟೆ ಫ್ರೈನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೊಬೋದು ಮತ್ತು ಒಂದು ಚೂರು ವಾಸನೆ ಬರ್ದಿರೋ ಹಾಗೆ. ಇದು ಸ್ವಲ್ಪ ಸ್ಮೆಲ್ ಬರುತ್ತೆ, ಅದರಿಂದ ಕೆಲವರು ತಿನ್ನೋಕ್ಕೆ ಇಷ್ಟಪಡಲ್ಲ. ಈ ರೀತಿಯಾಗಿ ಮಾಡೋದ್ರಿಂದ ಸ್ಮೆಲ್ ಬರಲ್ಲ. ನೋಡಿ, ಈ ರೀತಿ ಕ್ಯೂಚ್ಕೊಂಡು ಮೊಟ್ಟೆಯನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ಈ ಥರ ಮಾಡೋದ್ರಿಂದ ಮೊಟ್ಟೆದೆಲ್ಲ ಪದರ ಆಚೆ ಬಂದು ಮೊಟ್ಟೆ ಎಲ್ಲ ಈ ಥರ ರವೆ ಥರ ಇದೆಯಲ್ಲ ಅದೆಲ್ಲ ಮೊಟ್ಟೆ. ನೋಡಿ, ಈ ರೀತಿಯಾಗಿ ಮಾಡ್ಕೊಬೇಕು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನೋಡಿ, ಈ ರೀತಿಯಾಗಿ ಮಾಡ್ಕೊತಾ ಬನ್ನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಈ ರೀತಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಒಗ್ಗರಣೆ ಹಾಕ್ಕೊತೀನಿ. ಒಗ್ಗರಣೆಗೆ ನಾನು ಏನಿಲ್ಲ, ಸಿಂಪಲಾಗಿ ಈರುಳ್ಳಿ ಹಾಕ್ಕೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿರೋದು 1.5 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 2 ಕಡ್ಡಿ ಕರಿಬೇವು ಇಟ್ಕೊಂಡಿದ್ದೀನಿ. ಅಷ್ಟೇ ಹಾಕ್ಕೋಬೇಕು, ಇನ್ನೇನು ಹಾಕೋಂಗಿಲ್ಲ ಜಾಸ್ತಿ ಹಚ್ಚಿದ್ದಕ್ಕೆ. ನೋಡಿ, ಈಗ ನಾನು ಬಾಣಲಿ ಇಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಹೇಗೆ ನಾವು ಎಗ್ ಬುರ್ಜಿ ಮಾಡ್ಕೊತೀವೋ ಅದೇ ರೀತಿ ಮಾಡ್ಕೊತಾ ಹೋಗೋದು. ಎಗ್ ಬುರ್ಜಿ ಯಾವ ರೀತಿ ಮಾಡ್ತೀವಿ ನೋಡಿ, ಅದೇ ರೀತಿಯಾಗಿ ಮಾಡ್ಕೊಂಡ್ರೆ ಆಯಿತು ಬೇಗ. ಫಿಶ್ ಎಗ್ ಬುರ್ಜಿ, ಮೊಟ್ಟೆ ಎಗ್ ಬುರ್ಜಿ. ನೋಡಿ, ನಾನು ಈರುಳ್ಳಿ ಹಾಕ್ಕೊಂಡೆ, ಇನ್ನೇನು ಹಾಕೋಂಗಿಲ್ಲ. ಈರುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಳ್ಳಿ. ಬೇಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ, ನಾನು ಪೌಡರ್ನ ಹಾಕ್ತೀನಿ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು. ಮತ್ತು ಇದನ್ನು ಬೇರೆಯವ್ರು ಯಾವ ರೀತಿ ಮಾಡ್ತಾರೆ ಅಂದರೆ, ಬಿಸಿನೀರಲ್ಲಿ ಸ್ವಲ್ಪ ಅದನ್ನು ಹಾಕಿ, ಅಂದರೆ ಬಿಸಿನೀರೊಳಗಡೆ ಮೀನಿನ ಮೊಟ್ಟೆ ಎಲ್ಲ ಹಾಕಿ ಆಮೇಲೆ ಈ ಥರ ಎಲ್ಲ ಇದು ಮಾಡಿಕೊಂಡು ಆಮೇಲೆ ಸೋಸ್ಕೊಂಡು ಆಮೇಲೆ ಇದನ್ನು ಫ್ರೈ ಮಾಡ್ಕೊತಾರೆ. ಸ್ಮೆಲ್ ಬರುತ್ತೆ ಅನ್ನೋದ್ರಿಂದ. ಬಟ್ ನಾನು ಆ ಥರ ಮಾಡಲ್ಲ. ಸುಮ್ಮನೆ ನೀರಲ್ಲೇ ಎಲ್ಲ ಹೊಟ್ಟೋಗ್ಬಿಡುತ್ತೆ, ವೇಸ್ಟ್ ಆಗುತ್ತೆ ನೀರು. ಮತ್ತು ಅದು ಈ ರೀತಿಯಾಗಿ ಮಾಡೋದ್ರಿಂದ ಮೊಟ್ಟೆಯಲ್ಲಿ ಇರುವ ಎಲ್ಲ ಅಂಶಗಳು ಉಳಿಯುತ್ತೆ. ನಾವು ಆ ರೀತಿ ನೀರಲ್ಲಿ ಬೇಯಿಸೋದ್ರಿಂದ ನೀರಲ್ಲೇ ಎಲ್ಲ ಹೊಟ್ಟೋಗುತ್ತೆ. ನೋಡಿ, ಈ ಥರ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ, ಧನಿಯಾ ಪುಡಿ ಹಾಕ್ಕೊಳ್ಳಿ, ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಗರಂ ಮಸಾಲನೂ ಹಾಕಿದ್ದೀನಿ. ಇವಾಗ ಸ್ವಲ್ಪ ಉರಿ ಕಮ್ಮಿ ಮಾಡಿ, ಯಾಕೆಂದರೆ ಪುಡಿ ಹಾಕಿದ ತಕ್ಷಣ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸೀದೋಗುತ್ತೆ. ಅದಕ್ಕೆ ಆ ಕಾರಣದಿಂದ ಸ್ವಲ್ಪ ಉರಿ ಸಣ್ಣ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಇದೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಜಾಸ್ತಿ ನಿಮಗೆ ಅದು ಸ್ಮೆಲ್ ಜಾಸ್ತಿ ಬರಲ್ಲ, ಅದಕ್ಕೆ ನಾನು ಈ ಥರ ಮಸಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ತುಂಬ ರುಚಿಯಾಗಿ ಬಂದಿತ್ತು. ನಾನು ಕೂಡ ತಿಂತಾ ಇರಲಿಲ್ಲ. ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ಗೆ ಇಷ್ಟಪಡಲ್ಲ ತುಂಬ ಜನ, ಬಟ್ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ರೀತಿಗೆ. ಮತ್ತು ಇದು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋದೆಲ್ಲ ಫಿಶ್ ಮೊಟ್ಟೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು ತಿನ್ನೋದ್ರಿಂದ ತುಂಬ ಹಾರ್ಟ್ಗೆಲ್ಲ ಬೆನಿಫಿಟ್ ಇದೆ, ಹಾರ್ಟ್ಗೆಲ್ಲ ತುಂಬ ಒಳ್ಳೆಯದು. ನೋಡಿ, ಎಲ್ಲನೂ ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ. ನೀವು ಕೂಡ ಇದೇ ರೀತಿಯಾಗಿ ಮಾಡಿ, ತುಂಬ ರುಚಿಯಾಗಿರುತ್ತೆ. ನೀವು ಹೇಗಿತ್ತಂತ ಮಾಡಿದ್ಮೇಲೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ತುಂಬ ದಿನದಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಇನ್ಮೇಲಿಂದ ನಾನು ವೀಡಿಯೋಸ್ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ಕೊತಾ ಹೋಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮತ್ತು ಫ್ರೈ ಮಾಡ್ಕೊತಾ ಬನ್ನಿ. ಈ ಥರ ಹುರ್ಕೊತಾ ಬರಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ, ಮತ್ತು ಅದನ್ನು ಉರಿತಾ ಇರಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಯಾವುದೇ ರೀತಿಯಾಗಿ ರೆಸಿಪಿ ಬೇಕೋ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ, ನನಗೂ ಸಹಾಯ ಆಗುತ್ತೆ. ನಾನು ಆ ರೆಸಿಪಿನ ನಿಮಗೆ ಮಾಡಿ ಶೇರ್ ಮಾಡ್ತೀನಿ. ನೋಡಿ, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದೇ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಚೇಂಜ್ ಆಗ್ತಾ ಇದೆ. ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಬನ್ನಿ. ಮತ್ತು ಇನ್ನೊಂದು ಏನಂದರೆ, ಮಾಡಿದ ತಕ್ಷಣ ತಿನ್ನಬೇಕು. ಹಿಟ್ಟು ತಿಂದರೆ ಚೆನ್ನಾಗಿರಲ್ಲ, ಉಪ್ಪಿಟ್ಟು ಥರ ಅನಿಸುತ್ತೆ. ಮಾಡಿ ಬಿಸಿ ಬಿಸಿಯಲ್ಲೇ ತಿನ್ಕೊಂಬಿಡಿ. ಹಿಟ್ಟು ತಿಂದರೆ ಅದನ್ನ ತಿನ್ನೋಕ್ಕಾಗಲ್ಲ, ಉಪ್ಪಿಟ್ಟು ಥರ ಅನಿಸುತ್ತೆ. ಉಪ್ಪಿಟ್ಟು ತಣ್ಣಗಾದ್ಮೇಲೆ ಯಾವ ರೀತಿ ತಿನ್ನೋಕ್ಕಾಗಲ್ವೋ ಆ ರೀತಿಯಾಗಿ ಆಗಿಬಿಡುತ್ತೆ. ಮಾಡಿದ ತಕ್ಷಣ ತಿನ್ಬಿಡಿ.
ಬಿಸಿಯಲ್ಲೇ ತಿನ್ಕೊಂಡ್ಬಿಡಿ ಮಾಡಿದ ತಕ್ಷಣ. ಒಂದು ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ನೆಂಚ್ಕೊಂಡು ತಿನ್ನೋದಕ್ಕೆ. ಈ ರೀತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ಇದು ವಾಸನೆ ಬರಬಾರ್ದು ಸ್ವಲ್ಪನೂ ಅನ್ನೋದಾದರೆ ಬೇಕಾದರೆ ಎಗ್ ಹಾಕೊಬೋದು, ಎಗ್ ಆ್ಯಡ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಕೂಡ ಎಂಡಲ್ಲಿ ಎಗ್ ಆ್ಯಡ್ ಮಾಡಿಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ. ಬೇಕಾದರೆ ಈಗಲೇ ಆ್ಯಡ್ ಮಾಡ್ಕೊಬೋದು, ಈಗಲೇ ಆ್ಯಡ್ ಮಾಡಿಕೊಂಡು ಮೊಟ್ಟೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಬೋದು. ನಾನಿಲ್ಲಿ 4 ಮೊಟ್ಟೆ ತೊಗೊಂಡಿದ್ದೀನಿ, 4 ಮೊಟ್ಟೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೇಮ್ ಎಗ್ ಬುರ್ಜಿ ಹೆಂಗಿರುತ್ತೋ ಅದೇ ಥರ ಅನಿಸುತ್ತೆ. ನಿಮಗೆ ಫಿಶ್ ಮೊಟ್ಟೆ ತಿಂತಾಯಿದ್ದೀವಿ ಅನಿಸೋದೇ ಇಲ್ಲ. ತುಂಬ ರುಚಿಯಾಗಿರುತ್ತೆ. ನೋಡಿಕೊಂಡು ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೋಡಿ ಫೈನಲಿ ಈ ರೀತಿಯಾಗಿ ಆಗಿತ್ತು. ಫೈನಲಿ ತುಂಬ ರುಚಿಯಾಗಿ ಚೆನ್ನಾಗಿ ಬಂದಿತ್ತು. ನೀವು ಈ ರೀತಿಯಾಗಿ ಟ್ರೈ ಮಾಡಿ, ಒಮ್ಮೆ ಏನಾದರೂ ಟ್ರೈ ಮಾಡಿ ಫಿಶ್ ಮೊಟ್ಟೆಲಿ ಈ ಥರ ಮಾಡೋದಕ್ಕೆ. ನಾನು ಹಾಗೆ ಒಂದು 3 ಸೆಕೆಂಡ್ ಹಾಗೆ ಮುಚ್ಚಿಟ್ಟಿದ್ದೆ. ನೋಡಿ ಈ ರೀತಿಯಾಗಿ ಆಗಿತ್ತು. ಫೈನಲಿ ಅನ್ನ ಸಾಂಬಾರ್ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನೀವೇನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹೆಚ್ಚು ಶೇರ್ ಮಾಡಿ. ನೋಡಿ ಈ ರೀತಿಯಾಗಿ ನಾನು ಫೈನಲಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡೆ. ನೋಡಿ ಫೈನಲಿ ಇಷ್ಟು ಚೆನ್ನಾಗಿ ಬಂದಿತ್ತು. ಥ್ಯಾಂಕ್ ಯು.